ವೀಕ್ಷಕರೇ, ಸತ್ಯ ಅನ್ನೋದು ಬೆಂಕಿಯಲ್ಲಿ ಮುಚ್ಚಿಟ್ಟ ಕೆಂಡದಂತೆ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು. ಅಪ್ಪ ಮಗನ ಪ್ರಾಣವನ್ನು ಬರ್ಬರವಾಗಿ ಬಲಿ ತೆಗೆದುಕೊಂಡ ಕಾಕಿ ತೊಟ್ಟ 9 ರಾಕ್ಷಸರಿಗೆ ಮಧುರೈ ಕೋರ್ಟ್ ಮರಣದಂಡನೆ ನೀಡುವ ಮೂಲಕ ಐತಿಹಾಸಿಕ ತೀರ್ಪಿಗೆ ಸಾಕ್ಷಿಯಾಗಿದೆ. ಆ ಒಂದು ಕಾಕಿ ಧರಿಸಿದ ನ್ಯಾಯದೇವತೆ ಧೈರ್ಯ ಮಾಡಿ ಮುಂದೆ ಬಂದು ಅಂದು ನಡೆದದ್ದನ್ನ ಹೇಳದಿದ್ರೆ ಇಂದು ಆ ಅಮಾಯಕರ ಸಾವಿಗೆ ನ್ಯಾಯ ಸಿಗ್ತಿರ್ಲಿಲ್ಲ. ಏನಿದು ಘಟನೆ ಅಂತ ನೋಡ್ಕೊಂಡು ಬರೋಣ. ಈ ಘಟನೆ ತಿಳಿದುಕೊಳ್ಬೇಕಾದ್ರೆ ನಾವು 6 ವರ್ಷದ ಹಿಂದೆ ಹೋಗಬೇಕು. ಅಂದರೆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ 2020ರಲ್ಲಿ ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಇದ್ದ ಕಾರಣ ಬೇಗ ಅಂಗಡಿಗಳನ್ನು ಮುಚ್ಚಬೇಕಾಗಿತ್ತು. ಆದರೆ ಮರದ ವ್ಯಾಪಾರಿಯಾಗಿದ್ದ ಜಯರಾಜ್ ಮತ್ತು ಅವರ ಮಗ ಬೆನ್ನೆಕ್ಸ್ ಅಂಗಡಿಯನ್ನು ಮುಚ್ಚಿರಲಿಲ್ಲ. 10ರಿಂದ 15 ನಿಮಿಷಗಳ ಕಾಲ ಹೆಚ್ಚಾಗಿ ತೆರೆದಿತ್ತು. ಇದೇ ಸಮಯಕ್ಕೆ ಬಂದ ಪೊಲೀಸರು ಇವರ ಮೇಲೆ ಕೋಪಗೊಳ್ತಾರೆ. ಆಗ ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ನಡೆಯುತ್ತದೆ. ಆಗ ಕೋಪಗೊಂಡ ಪೊಲೀಸರು ತಂದೆಯಾದ ಜಯರಾಜ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ತಂದೆಯನ್ನು ಅರೆಸ್ಟ್ ಮಾಡಿದ ಕಾರಣ ಮಗ ಕೂಡ ಅವರ ಹಿಂದೆಯೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಮರುದಿನ ತಂದೆ ಸಾವನ್ನಪ್ಪುತ್ತಾರೆ. ಅದರ ನಂತರ ಮಗ ಸಾವನ್ನಪ್ಪುತ್ತಾರೆ. ಇದನ್ನು ಪೊಲೀಸರು ಕೋವಿಡ್ನಿಂದಾಗಿ ತೀರಿಕೊಂಡದ್ದು ಎಂದು ಪ್ರೂವ್ ಮಾಡಲು ಹೋಗ್ತಾರೆ. ಆದರೆ ಕುಟುಂಬಸ್ಥರು ಮಾತ್ರ ಹೋರಾಟಕ್ಕೆ ಇಳಿತಾರೆ. ಇದಾಗಿ 6 ವರ್ಷದ ಬಳಿಕ ಈಗ ಮಹತ್ತರವಾದ ಸಾಕ್ಷಿ ಸಿಕ್ಕಿದ್ದು ಅಂದು ಏನಾಯಿತು ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಒಬ್ಬಳು ಸಾಮಾನ್ಯ ಕಾನ್ಸ್ಟೇಬಲ್. ಆಕೆ ಅಂದು ಏನಾಯಿತು ಎಂದು ತನ್ನ ಕಣ್ಣೆದುರೇ ನೋಡಿರ್ತಾಳೆ. ಆಕೆಯ ಮನಸ್ಸಾಕ್ಷಿ ಒಪ್ಪದೆ ಆಕೆ ಎಲ್ಲವನ್ನೂ ಈಗ ಹೊರಗೆ ಹಾಕಿದ್ದಾಳೆ. ಆಕೆ ಏನಂದ್ಲು ಅಂತ ನೋಡ್ಕೊಂಡು ಬರೋಣ. ಈ ಪ್ರಕರಣವನ್ನು ಆರಂಭದಲ್ಲಿ ತನಿಖೆ ಮಾಡಿದ ಮ್ಯಾಜಿಸ್ಟ್ರೇಟ್ ಭಾರತಿದಾಸನ್ ಸಂತಾನಕುಲಂ ಪೊಲೀಸ್ ಠಾಣೆಗೆ ಬಂದಾಗ ಅಲ್ಲಿ ಕಾನ್ಸ್ಟೇಬಲ್ ರೇವತಿ ಇರ್ತಾರೆ. ರೇವತಿ ಬಳಿ ಈ ಪ್ರಕರಣದ ಬಗ್ಗೆ ನಿಮಗೆ ಏನು ತಿಳಿದಿದೆ, ನಮಗೆ ನೀವು ಸಹಾಯ ಮಾಡಬಹುದಾ ಎಂದು ಕೇಳಿದ್ದಾರೆ. ಆಗ ಕಾನ್ಸ್ಟೇಬಲ್ ರೇವತಿ, ಸರ್, ನಾನು ನಿಮಗೆ ಎಲ್ಲವನ್ನೂ, ಪ್ರತಿಯೊಂದು ವಿವರವನ್ನು, ಮುಚ್ಚಿಟ್ಟಿರುವ ಸತ್ಯವನ್ನು ಪೂರ್ತಿಯಾಗಿ ಹೇಳ್ತೇನೆ. ಆದರೆ ನಾನು 2 ಪುಟ್ಟ ಹೆಣ್ಣು ಮಕ್ಕಳ ತಾಯಿ. ನನ್ನ ಮಕ್ಕಳ ಸುರಕ್ಷತೆ ಮತ್ತು ಕೆಲಸದ ಸುರಕ್ಷತೆಯನ್ನು ನೀವು ಖಾತರಿಪಡಿಸಬಹುದೇ ಎಂದು ಮ್ಯಾಜಿಸ್ಟ್ರೇಟ್ ಬಳಿ ಕೇಳಿಕೊಂಡ್ರು. ಆಗ ಅವರು, ನಿಮಗೆ ಎಲ್ಲಾ ತರಹದ ಸುರಕ್ಷತೆಯನ್ನು ನಾವು ನೀಡುತ್ತೇವೆ ಎಂದು ಹೇಳ್ತಾರೆ. ಆಗ ಅಂದು ಏನಾಯಿತು ಅಂತ ರೇವತಿ ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಅಂದು ಘಟನೆ ನಡೆಯುವ ದಿನ ನಾನು ನೈಟ್ ಶಿಫ್ಟ್ನಲ್ಲಿ ಇದ್ದೆ. ಜಯರಾಜ್ ಮತ್ತು ಬೆನ್ನಿಕ್ಸ್ ಮೇಲೆ ನಡೆದ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಮತ್ತು ಪೊಲೀಸರು ಅವರ ಮೇಲೆ ಎಸಗಿದ ಕ್ರೌರ್ಯವನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಎಸ್ಐ ಬಾಲಕೃಷ್ಣನ್, ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಎಸ್ಐ ರಘು ಕನೇಸ್ ಅವರು ಕೈಗೆ ಸಿಕ್ಕ ವಸ್ತುಗಳಿಂದ ತಂದೆ ಮತ್ತು ಮಗನಿಗೆ ಹೊಡೆಯುತ್ತಿದ್ರು ಮತ್ತು ತಮ್ಮ ಬೂಟುಗಳಿಂದ ಅವರ ಖಾಸಗಿ ಭಾಗಗಳನ್ನು ತುಳಿದಿದ್ರು. ಇವರ ಹೊಡೆತಕ್ಕೆ ಅಪ್ಪ ಮಗ ನೋವಿನಿಂದ ನರಳಾಡುತ್ತಿರುವಾಗ ಅಧಿಕಾರಿಗಳು ಸಾರಾಯಿ ಕುಡಿಯಲು ಆಗಾಗ್ಗೆ ವಿರಾಮ ತೆಗೆದುಕೊಳ್ಳುತ್ತಿದ್ರು. ಈ ಸಮಯದಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಅಪ್ಪ ಮಗನಿಗೆ ನಾನು ನೀರು ಕೊಡುತ್ತಿದ್ದೆ. ಜಯರಾಜ್ಗೆ ಏನಾದರೂ ಬೇಕಾ ಎಂದು ಕೇಳಿ ಬಳಿಕ ಕಾಫಿ ಕೊಟ್ಟಿದ್ರು. ಆದರೆ ಪೊಲೀಸರು ಅದನ್ನ ಕೂಡ ಚೆಲ್ಲಿದ್ರು. ಅವರು ಚಿತ್ರಹಿಂಸೆ ನೀಡುವುದನ್ನು ನಾನು ಕಣ್ಣಾರೆ ನೋಡುತ್ತಿದ್ರು. ನನಗೆ ಏನೂ ಮಾಡಲಾಗದೆ ಸುಮ್ಮನೆ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಅಲ್ಲಿತ್ತು. ಇದಾದ ಬಳಿಕ ಬೆನ್ನಿಕ್ಸ್ನನ್ನು ಬೆತ್ತಲೆಯಾಗಿಸಿ ಅವನ ಕೈಕಾಲುಗಳನ್ನು ಪ್ರತ್ಯೇಕವಾಗಿ ಕಟ್ಟಿ ತಮ್ಮ ಬಳಿ ಇದ್ದ ಪೈಪು ರಾಡ್ನಿಂದ ಹೊಡೆದಿದ್ದಾರೆ. ಅವರು ಜಯರಾಜ್ಗೂ ಅದೇ ರೀತಿ ಮಾಡಿದ್ದಾರೆ. ಇದರಿಂದ ತೀವ್ರ ರಕ್ತಸ್ರಾವವಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ನೀಡಿದ್ದೇವೆ ಎಂಬ ಸಾಕ್ಷ್ಯವನ್ನ ಮರೆಮಾಡಲು ಪೊಲೀಸ್ ಠಾಣೆಯ ನೆಲದ ಮೇಲಿನ ರಕ್ತದ ಕಲೆಗಳನ್ನು ತಮ್ಮ ಬಟ್ಟೆಗಳಿಂದಲೇ ಒರೆಸುವಂತೆ ಒತ್ತಾಯ ಮಾಡಿದ್ದಾರೆ. ಇಬ್ಬರು ನೋವನ್ನು ಸಹಿಸಲಾಗದೆ ಗಟ್ಟಿಯಾಗಿ ಕಿರುಚಾಡುತ್ತಿದ್ರು. ನಾನು ಇವರ ನರಳಾಟವನ್ನು ನೋಡಲಾಗದೆ ಪೊಲೀಸ್ ಠಾಣೆಯಿಂದ ಹೊರ ನಡೆದಿದ್ದೆ. ಇದಾದ ಬಳಿಕ ಮರುದಿನ ಅವರ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಇವರಿಬ್ಬರ ಪರಿಸ್ಥಿತಿಯನ್ನು ನೋಡಿ ಮನೆಯವರು ಕಿರುಚಾಡುತ್ತಾರೆ. ಇದರಿಂದ ಪೊಲೀಸರು ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಅಂದೇ ಜಯರಾಜ್ ಸಾವನ್ನಪ್ಪಿದ್ರೆ ಮರುದಿನ ಅಂದರೆ ಜೂನ್ 23ರಂದು ಮಗ ಚಿಕಿತ್ಸೆ ಫಲಕಾರವಾಗದೆ ಸಾವನ್ನಪ್ಪುತ್ತಾನೆ. ಇದನ್ನು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಎಂದು ಬಿಂಬಿಸಲು ನೋಡ್ತಾರೆ. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ತೀವ್ರವಾದ ಏಟನ್ನು ತಿಂದು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬರುತ್ತದೆ. ಆದರೆ ಸರಿಯಾದ ಸಾಕ್ಷಿ ಇರದೆ 6 ವರ್ಷಗಳ ಕಾಲ ಈ ಕೇಸ್ ಹಾಗೆ ಇದ್ದಿದ್ದು. ಅಲ್ಲಿ ಅಂದು ಇದ್ದ ಪೊಲೀಸರ ಬಾಯಿಗಳನ್ನು ಕೂಡ ಬೆದರಿಕೆ ಹಾಕುವ ಮೂಲಕ ಮುಚ್ಚಿಸಿದ್ರು. ಆದರೆ ಮನಸ್ಸಾಕ್ಷಿ ತಡೆಯಲಾಗದೆ ಈ ಕೇಸ್ಗೆ ಸಹಾಯ ಮಾಡುತ್ತೇನೆ ಎಂದು ಮುಂದೆ ಬಂದು ನಿಂತಿದ್ದು ಇದೇ
ಸ್ಟೇಷನ್ನಲ್ಲಿ ಅಂದು ನಡೆದ ಎಲ್ಲ ಘಟನೆಗಳಿಗೂ ಪ್ರತ್ಯಕ್ಷದರ್ಶಿಯಾಗಿದ್ದ ರೇವತಿ ಎನ್ನುವ ಬಡ ಕಾನ್ಸ್ಟೇಬಲ್ ರೇವತಿಯವರು ಸತ್ಯದ ಪರವಾಗಿ ನಿಲ್ಲುವುದಾಗಿ ನಿರ್ಧರಿಸಿದ್ರಿಂದ ಮಾತ್ರ ಇಷ್ಟೆಲ್ಲ ನಡೆಯಿತು. ಇಲ್ಲದಿದ್ರೆ ಸತ್ಯ ಮಣ್ಣಿನಲ್ಲಿ ಮಣ್ಣಾಗ್ತಿತ್ತು. ಆ 9 ಕಾಕಿ ತೊಟ್ಟ ನರಭಕ್ಷಕರಿಗೆ ಇದೀಗ ಮರಣದಂಡನೆಯನ್ನ ಮಧುರೈ ಕೋರ್ಟ್ ನೀಡಿದೆ. ಕಾಕಿ ತೊಟ್ಟವರೆಲ್ಲ ಇದೇ ರೀತಿ ಪ್ರಾಮಾಣಿಕವಾಗಿದ್ರೆ ಬಹುಶಃ ಇಂದು ಅದೆಷ್ಟೋ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗುತ್ತಿತ್ತು. ಈ ಕೇಸ್ ನೋಡುವಾಗ ನನಗೆ ನೆನಪಿಗೆ ಬಂದಿದ್ದು ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಅಲ್ಲಿ ಕೂಡ ಯಾವುದಾದ್ರೂ ಒಂದು ಪ್ರತ್ಯಕ್ಷದರ್ಶಿ ಪೊಲೀಸ್ ಇದ್ದೇ ಇರ್ತಾನೆ. ಅವರು ಇದೇ ರೀತಿ ಮುಂದೆ ಬಂದು ಸತ್ಯವನ್ನ ಬಾಯಿ ಬಿಟ್ಟಿದ್ರೆ ಆ ಹುಡುಗಿಗೆ ನ್ಯಾಯ ಸಿಕ್ತಿತ್ತು ಅಲ್ವಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನೆಂದು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.